ಹಳೆ ವಿದ್ಯಾರ್ಥಿಗಳ ಸಂಘದಿಂದ ಡಿಸೆಂಬರ್ 22ರಂದು ಗಾಜನೂರಿನ ನವೋದಯ ವಿದ್ಯಾಲಯದಲ್ಲಿ ಗುರು ನಮನ ಮತ್ತು ಸ್ನೇಹ ಮಿಲನ ಕಾರ್ಯಕ್ರಮದ ಆಯೋಜನೆಯನ್ನ ಮಾಡಲಾಗಿದೆ. ಹಳೆ ವಿದ್ಯಾರ್ಥಿಗಳ ಸಂಘದಿಂದ 14ನೇ ಬ್ಯಾಚ್ 1999ರಿಂದ 2066 ರಜತ ಮಹೋತ್ಸವದ ಅಂಗವಾಗಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ಕಾರ್ಯಕ್ರಮವು ಗಾಜನೂರಿನ ನವೋದಯ ವಿದ್ಯಾಲಯದಲ್ಲಿ ನಡೆಯಲಿದ್ದು, ಕಾರ್ಯಕ್ರಮಕ್ಕೆ ವಿಧಾನ ಪರಿಷತ್ ಸದಸ್ಯರಾದಂತಹ ಡಾಕ್ಟರ್ ಧನಂಜಯ ಸರ್ಜಿ, ಜಿಲ್ಲಾಧಿಕಾರಿ ಗುರುದತ್ತ ಹೆಗಡೆ, ಗಾಜನೂರು ನವೋದಯ ವಿದ್ಯಾಲಯದ ಪ್ರಾಂಶುಪಾಲರಾದಂತಹ ನಿವೃತ್ತ ಕಮಿಷನರ್ ಎಚ್ಎನ್ಎಸ್ ರಾವ್ ಹಾಗೂ ಎನ್ ರಾಮಚಂದ್ರ ಸೇರಿದಂತೆ ಹಿರಿಯ ಗಣ್ಯರು ಅತಿಥಿಗಳಾಗಿ ಆಗಮಿಸಲಿದ್ದಾರೆ. ಇಂದು ಶಿವಮೊಗ್ಗದಲ್ಲಿ ನಡೆದಂತಹ ಪತ್ರಿಕಾಗೋಷ್ಠಿಯಲ್ಲಿ ಸಂಘದ ಅಧ್ಯಕ್ಷರಾದಂತಹ ತಾರಾನಾಥ್ ಮತ್ತು ಹಳೆ ವಿದ್ಯಾರ್ಥಿಗಳಾದಂತಹ ಕಾರ್ತಿಕ್ ಮಾತನಾಡಿ ಈ ವಿಷಯವನ್ನ ತಿಳಿಸಿದರು. ಶುರುವಾಗಿದ್ದಂಥದ್ದು ಅದರಲ್ಲಿ ಮೊದಲನೇ ಬ್ಯಾಚಿನ ವಿದ್ಯಾರ್ಥಿಯಾದ ನಾನು ತಾರಾನಾಥ್, ಇವಾಗ ಹಳೆಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಕೂಡ. ಸೊ ನಿಮ್ಮನ್ನು ಎಲ್ಲರನ್ನೂ ಎಲ್ಲ ಪತ್ರಿಕಾ ಮತ್ತು ಮಾಧ್ಯಮ ಮಿತ್ರರನ್ನು ಸ್ವಾಗತ ಮಾಡ್ತೀನಿ. ಸೊ ಈ ಶಾಲೆ ವತಿಯಿಂದ ಇದು ನಮ್ಮ ಮೊಟ್ಟ ಮೊದಲ ಪ್ರೆಸ್ ಮೀಟು. ಆ್ಯಕ್ಚುಲಿ ಹೇಳಬೇಕು ಅಂತ ಸುಮಾರು 39 ವರ್ಷಗಳಾಗಿದೆ ಆ ಶಾಲೆಗೆ ಹೋಗಿ ಬಂದು ನಾವು. ಸೊ ಇದು ಮೊಟ್ಟ ಮೊದಲ ಪ್ರೆಸ್ ಮೀಟು. ನಮ್ಮಲ್ಲಿ ನಮ್ಮ ಜೊತೆ ನಮ್ಮ ಹಳೆಯ ವಿದ್ಯಾರ್ಥಿಗಳೇ ಆದಂಥ ಡಾಕ್ಟರ್ ವಾದಿರಾಜ್, ಚಿರಪರಿಚಿತ ಅನಸ್ತೇಶಿಸ್ಟು, ಸರ್ಜಿ ಹಾಸ್ಪಿಟಲಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಡಾಕ್ಟರ್ ವಾದಿರಾಜು. ಹಾಗೆ ಡಾಕ್ಟರ್ ಚೇತನ್ ಅವರು ಕೂಡ ಸರ್ಜಿ ಹಾಸ್ಪಿಟಲಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಹಳೆಯ ವಿದ್ಯಾರ್ಥಿ 14ನೇ ಬ್ಯಾಚಿನವರು. ಮೋಸ್ಟ್ಲಿ ಮಾಧ್ಯಮ ಮಿತ್ರರಿಗೆಲ್ಲ ತುಂಬ ಪರಿಚಯ ಇರಬೇಕು. ಶಿವಮೊಗ್ಗದಲ್ಲಿ ಇತ್ತೀಚೆಗೆ ಟಾಕ್ ಆಫ್ ದಿ ಟೌನ್ ಆಗಿದ್ದರು. ಸೊ ನಿಮ್ಮ ಮಾಹಿತಿಗೆ ಸ್ವಾಮಿಲಲ್ಲಿ ಒಬ್ಬರು ಕೈ ಕಟ್ ಮಾಡ್ಕೊಂಡಿದ್ರು, ಎಂಟರ್ ಕೈ ಹ್ಯಾಂಡ್ ಕಟ್ಟಾಗಿತ್ತು. ಅದನ್ನು ರೀಸೆಂಟಾಗಿ ಸರ್ಜರಿ ಮಾಡಿ ಫಿಕ್ಸ್ ಮಾಡಿ ಅದು ವರ್ಕ್ ಆಗೋ ಥರ ಮಾಡಿರೋ ಡಾಕ್ಟ್ರುಗಳಲ್ಲಿ ಆ ಯಶಸ್ ಅವರಿಗಿದೆ. ಓಕೆ, ಜೊತೆಗೆ ನಮ್ಮ ಸ್ನೇಹಿತರು ನಮ್ಮ 14ನೇ ಬ್ಯಾಚ್ ಪವನ್ ಅಂದ್ಬಿಟ್ಟು ಅವ್ರ ಫೈನಾನ್ಷಿಯಲ್ ಅನಲಿಸ್ಟ್ ಶಿರಾಳಕೊಪ್ಪ. ಗಾಜನೂರು ನವೋದಯ ಶಾಲೆಯಲ್ಲಿ ಶಾಲೆಯ ಕ್ಯಾಂಪಸ್ನಲ್ಲಿ ಹಳೆಯ ವಿದ್ಯಾರ್ಥಿಗಳ ಆ್ಯನ್ಯುವಲ್ ಮೀಟನ್ನು ಮಾಡ್ತಾಯಿದ್ದೀವಿ. ಅದರ ವಿಚಾರವಾಗಿ ತಿಳಿಸೋದಕ್ಕೋಸ್ಕರ ಈ ಪ್ರೆಸ್ ಮೀಟ್ ಕರೆದಿರೋ ಅಂಥದ್ದು. ಸೊ ನಮ್ಮ ಇದುವರೆಗೂ ಸುಮಾರು 39 ಬ್ಯಾಚ್ಗಳಲ್ಲಿ 32 ಬ್ಯಾಚ್ಗಳು ಹಳೆಯ ವಿದ್ಯಾರ್ಥಿಗಳು ಅಲ್ಲಿಂದ ಹೊರಗೆ ಬಂದಿರೋರು. 7 ಬ್ಯಾಚ್ ಅವರು ಅಲ್ಲೇ ಸ್ಟೂಡೆಂಟ್ಸ್ ಆಗಿ ಇನ್ನೂ ಸ್ಟಡಿ ಮಾಡ್ತಾ ಇದ್ದಾರೆ. ಸೊ ಈ ಬ್ಯಾಚಿಂದ ಬಂದಿರೋರೆಲ್ಲ ಹಲವಾರು ದೇಶಗಳಲ್ಲಿ, ಹಲವಾರು ರಾಜ್ಯಗಳಲ್ಲಿ ವಿವಿಧೆಡೆ ಕೆಲಸ ಮಾಡ್ತಾ ಇದ್ದಾರೆ. ಸೊ ನಮಗೆ ಇದೊಂದು ಆಪರ್ಚುನಿಟಿ, ವರ್ಷಕ್ಕೊಂದು ಸಲ ನಾವೆಲ್ಲ ನಮ್ಮ ಶಾಲೆಗೆ ಸೇರುವಂಥ ಒಂದು ಆಪರ್ಚುನಿಟಿನ ಈ ಹಳೆಯ ವಿದ್ಯಾರ್ಥಿಗಳ ಸಂಘದಿಂದ ನಾವು ಮಾಡಿಕೊಟ್ಟಿದ್ದೀವಿ. ಇದರಲ್ಲಿ ಪ್ರಮುಖವಾಗಿ ನಮ್ಮ ಹಳೆಯ ಟೀಚರ್ಸ್ಗಳು ತುಂಬ ಜನ ರಿಟೈರ್ಡ್ ಆಗಿದ್ದಾರೆ, ತುಂಬ ಜನ ಬೇರೆ ಕಡೆ ಟ್ರಾನ್ಸ್ಫರ್ ಆಗಿದ್ದಾರೆ. ಈ ಹಳೆಯ ಎಲ್ಲ ಗುರುಗಳನ್ನು ನಾವು ಕರೆದು ಅವರಿಗೆ ಒಂದು ಗುರುವಂದನಾ ಕಾರ್ಯಕ್ರಮ ಅಂತ ಕೂಡ ನಾವು ಮಾಡ್ತೀವಿ. ಸೊ ನಾವು ನಮ್ಮ ಜೀವನದಲ್ಲಿ ಕಲ್ತಿರೋ ಪಾಠಕ್ಕೆ, ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿರೋ ಅಂಥ ಪಾಠಕ್ಕೆ ಅವರೇ ಕಲಿಸ್ಕೊಟ್ಟಿರೋ ಅಂಥದ್ದು, ಅವರಿಗೊಂದು ಕೃತಜ್ಞತೆಯನ್ನು ಹೇಳೋದು ತುಂಬ ಮುಖ್ಯವಾಗಿದೆ. ಅದಕ್ಕೆ ವರ್ಷಕ್ಕೊಂದು ಸಲ ಅದನ್ನು ನಾವು ಎಲ್ಲ ಗುರುಗಳನ್ನು ಕರೆದು ಶಾಲೆಯಲ್ಲಿ ಅವರಿಗೆ ಸನ್ಮಾನ ಮಾಡಿ ಅವರಿಗೆ ನಾವು ಕೃತಜ್ಞತೆಗಳನ್ನು ತಿಳಿಸ್ತೀವಿ. ಸೊ ಅದರ ಜೊತೆಗೆ ನಮ್ಮ ಫ್ಯಾಮಿಲಿಗಳು, ಈಗ ತುಂಬ ಜನ ಮದುವೆ ಆಗಿದ್ದಾರೆ, ಮಕ್ಕಳಿದ್ದಾರೆ, ಅವ್ರಿಗೆಲ್ಲ ಒಂದು ಪರಿಚಯನೂ ಮಾಡಿಕೊಟ್ಟಾಗುತ್ತೆ. ಹೇಗೆ ಈ ಗುರುಕುಲ ಪದ್ಧತಿನಲ್ಲಿ ನವೋದಯ ಅನ್ನೋದು ಬೆಳೆದಿದೆ, ನಾವು ಹೇಗೆ ಬೆಳೆದ್ವಿ ಕ್ಯಾಂಪಸ್ ಒಳಗಡೆ ಅನ್ನೋದನ್ನು ನಮ್ಮ ಮಕ್ಕಳಿಗೂ ತೋರ್ಸೋಕ್ಕೆ, ನಮ್ಮ ಫ್ಯೂಚರ್ ಜನ್ರೇಷನ್ಗೂ ತೋರ್ಸೋಕ್ಕೆ, ಹಾಗೆ ಶಾಲೆಯಲ್ಲಿರೋ ಅಂಥ ಮಕ್ಕಳಿಗೂ ನಾವೆಲ್ಲ ಏನೇನು ಆಗಿದ್ದೀವಿ, ನವೋದಯ ನಮ್ಮನ್ನೆಲ್ಲ ಹೇಗೆ ರೆಡಿ ಮಾಡಿ ನಮ್ಮ ಮಕ್ಕಳಿಗೂ ತೋರ್ಸೋಕ್ಕೆ, ನಮ್ಮ ಫ್ಯೂಚರ್ ಜನ್ರೇಷನ್ಗೂ ತೋರ್ಸೋಕ್ಕೆ, ಹಾಗೆ ಶಾಲೆಯಲ್ಲಿರೋ ಅಂಥ ಮಕ್ಕಳಿಗೂ ನಾವೆಲ್ಲ ಏನೇನು ಆಗಿದ್ದೀವಿ, ನವೋದಯ ನಮ್ಮನ್ನೆಲ್ಲ ಹೇಗೆ ರೆಡಿ ಮಾಡಿದೆ ಅಂತ ಒಂದು ಮಾಹಿತಿ ಕೊಡೋ ಉದ್ದೇಶಕ್ಕೆ ಒಂದು ಹಳೆಯ ವಿದ್ಯಾರ್ಥಿಗಳ ಸಮ್ಮಿಲನ ಕಾರ್ಯಕ್ರಮ ವರ್ಷ ಮಾಡ್ತೀವಿ. ಈ ವರ್ಷ ಹಳೆ ವಿದ್ಯಾರ್ಥಿಗಳ ಸಂಘದಿಂದ ಡಿಸೆಂಬರ್ 22ರಂದು ಗಾಜನೂರಿನ ನವೋದಯ ವಿದ್ಯಾಲಯದಲ್ಲಿ ಗುರು ನಮನ ಮತ್ತು ಸ್ನೇಹ ಮಿಲನ ಕಾರ್ಯಕ್ರಮದ ಆಯೋಜನೆಯನ್ನ ಮಾಡಲಾಗಿದೆ. ಹಳೆ ವಿದ್ಯಾರ್ಥಿಗಳ ಸಂಘದಿಂದ 14ನೇ ಬ್ಯಾಚ್ 1999ರಿಂದ 2006 ರಜತ ಮಹೋತ್ಸವದ ಅಂಗವಾಗಿ ಕಾರ್ಯಕ್ರಮದ ಆಯೋಜನೆಯನ್ನ ಮಾಡಲಾಗಿದೆ. ಫ್ಯೂಚರ್ ಜನ್ರೇಷನ್ಗೂ ತೋರ್ಸೋಕ್ಕೆ ಫ್ಯಾಮಿಲಿಗಳು, ಈಗ ತುಂಬ ಜನ ಮದುವೆ ಆಗಿದ್ದಾರೆ, ಮಕ್ಕಳಿದ್ದಾರೆ, ಅವ್ರಿಗೆಲ್ಲ